ಶುಭ ಗುರುವಾರ ಎಲ್ರಿಗೂ. ಈ ಗುರುವಾರ ರಾಯರು ಎಲ್ಲ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ, ದತ್ತಾತ್ರೇಯ ಗುರುವಿನ ಸ್ಥಾನದಲ್ಲಿ ಇರೋರೆಲ್ಲರೂ ಅರಿವನ್ನು ಮೂಡಿಸ್ಲಿ, ಎಲ್ರಿಗೂ ಸಂತೋಷವನ್ನು ತಂದ್ಕೊಡ್ಲಿ, ಎಲ್ರಿಗೂ ಗುರುವಿನ ಗುರುತ್ವಾಕರ್ಷಣೆ ಸಿಗಲಿ ಅಂತ ಈ ಮೂಲಕ ಹಾರೈಸ್ತಾ, ಈ ಗುರುವಾರ ನಾನು ಒಂದು ವಿಶೇಷವಾದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀನಿ. ಏನು ಅಂತಂದ್ರೆ, ಈ ಗುರುವಾರ ದಿವಸ ನೀವು ಏನಿಲ್ಲ, ನನ್ನ ಜೊತೆಗೆ ನಿಮ್ಮ ಸಮಸ್ಯೆ, ನಿಮ್ಮ ಪ್ರಶ್ನೆಗಳು, ನಿಮ್ಮ ಸಂದೇಹಗಳು ಏನಾದರೂ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕ್ಬೋದು. ಇಲ್ಲ ನನ್ನ ನಂಬರ್ ಅಂತ ಡಿಸ್ಕ್ರಿಪ್ಷನ್ ಇದರಲ್ಲಿ ಇರುತ್ತೆ, ಟ್ಯಾಗ್ ಮಾಡಿರ್ತೀನಿ, ನನ್ನ ನಂಬರ್ ಟ್ಯಾಗ್ ಇರುತ್ತೆ. ಸೊ ನೀವು ನನಗೆ ಕಾಲ್ ಕೂಡ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಕೊನೆಗೆ ನಾನು ನಿಮಗೆ ನಂಬರ್ ಕೂಡ ಹೇಳ್ತೀನಿ, ಶೇರ್ ಮಾಡ್ತೀನಿ. ಸೊ ಇದು ಒಂದು ಉದ್ದೇಶ ಏನು ಅಂದರೆ, ಎಲ್ರಿಗೂ ಒಂದು ಸ್ವಾಂತನದ ಇದು ಸಿಗಲಿ ಅಂತ, ನೊಂದಿರುವ ಮನಸ್ಸುಗಳಿಗೆ ಸ್ವಲ್ಪ ಸ್ವಾಂತನದ ಸಿಂಚನ ಆಗಲಿ ಅಂತಿಕೊಂಡು ರಾಯರು ಮತ್ತು ಗುರುಗಳು ನನಗೇನು ಒಂದು ಆಶೀರ್ವಾದ ಆಶಯಗಳನ್ನು ನನ್ನ ಒಂದು ಜನ್ಮತ ಬಂದಿದೆ, ಅದು ಎಲ್ರಿಗೂ ಸದ್ವಿನಿಯೋಗ ಆಗಲಿ ಅಂತ, ಈ ಸಂದರ್ಭಗಳಲ್ಲಿ ಸದ್ವಿನಿಯೋಗ ಆಗಲಿ ಅಂತ ನನ್ನ ಆಶಯ. ಹಾಗಾಗಿ ಸೊ ಈ ನೆಟ್ವರ್ಕ್ ಸರಿ ಬರ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ತಾವು ಯಾರಾದರೂ ಒಂದು ಲೈಕ್ ಮಾಡುವ ಮೂಲಕ ನನಗೆ ಒಂದು ತಂಬ್ ಇಂಪ್ರೆಷನ್ ಮೂಲಕ ನನಗೆ ತಿಳಿಸ್ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ತೀನಿ. ಸೊ ನನ್ನ ವಿಡಿಯೋ ಸರಿಯಾಗಿದೆ, ನನ್ನ ವಿಡಿಯೋ ಕರೆಕ್ಟಾಗಿ ಬರ್ತಾ ಇದೆ ಅಂತ ನನಗೆ ಯಾಕೋ ಸ್ವಲ್ಪ ಅನುಮಾನ ಇದೆ. ಇರಲಿ, ಆದರೂ ಕೂಡ ಈ ಲೈವನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ, ನೋಡಿ, ಇತ್ತೀಚಿನ ಒಂದು ವಿಚಾರಗಳನ್ನು ನಾವು ನೋಡ್ತಾ ಇದ್ರೆ, ಏನಿಲ್ಲ ವರ್ತಮಾನಗಳನ್ನು ನೋಡ್ತಾ ಇದ್ರೆ, ಬಹಳಷ್ಟು ವಿಚಾರಗಳು ಪ್ರಕೃತಿಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ, ಮನುಷ್ಯನಲ್ಲಿ ಬದಲಾವಣೆ ಆಗ್ತಾ ಇದೆ, ಋತುಮಾನಗಳಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ, ನಿಸರ್ಗದ ನೇಮಗಳೇ ಏನಿಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ. ಇದೆಲ್ಲದರ ಬಗ್ಗೆ ಸವಿಸ್ತಾರ ಅಲ್ಲದೆ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನಾನು ಮಾತನಾಡ್ತೀನಿ. ಮತ್ತೆ ಇವತ್ತು ನಾನು 2-3 ಟೈಮ್ ನಾನು ಬೇರೆ ಬೇರೆ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಬರ್ತೀನಿ. ನೀವು ಇಲ್ಲಿ ಕೂಡ ನನಗೆ ಎಲ್ಲ ಕಾಣಿಸ್ಲಿ ಅಂತ ಹೇಳ್ತೀನಿ. ಸೊ ಗುರುವಿನ ಸ್ಮರಣೆ ಮಾಡ್ತಾ ಇದ್ರೆ, ಈ ಗುರುಗಳನ್ನ ನಾವು ನೆನೆಸ್ತಾ ಇದ್ರೆ, ನಮ್ಮೊಂದಿಗೆ ಗುರುವಿನ ಸ್ಥಾನ ಅನ್ನೋದು ಹೆಂಗಿದೆ ಅಂತಂದ್ರೆ, ದೇವರು ಮತ್ತು ಏನಿಲ್ಲ ನಮ್ಮ ನಡುವೆ ಒಂದು ಕನೆಕ್ಟಿವಿಟಿ ಅಂತಂದ್ರೆ ಅದು ಗುರು. ಅದು ವಿದ್ಯೆ ಕಲಿಸಿದ ಗುರು ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಏನಿಲ್ಲ ನಿಮ್ಗೆ ಪೂರ್ವಿಕರ ಗುರುಗಳಾಗಿರ್ಬೋದು, ಆಮೇಲೆ ಏನಿಲ್ಲ ನಿಮ್ಮ ಬೇರೆ ರಂಗಗಳಲ್ಲಿ ಗುರುಗಳನ್ನ ನಾವು ಕಾಣ್ತೀವಿ. ಸೊ ಗುರು, ಅದಕ್ಕೆ ನಾನು ಬಹಳ ಮಂದಿಗೆ ನನ್ನ ಇದನ್ನ ಹಾಕ್ತಾ ಇರ್ಬೇಕಾದ್ರೆ ನಮಸ್ಕಾರ ಗುರುಗಳೇ ಅಂತಾನೆ ಹಾಕ್ತೀನಿ. ಯಾಕೆ ಅಂತಂದ್ರೆ, ಪ್ರತಿ ಹಂತದಲ್ಲಿಯೂ ನಮ್ಗೆ ಎಲ್ಲರ ಕಡೆನೂ ಒಂದು ಎಜುಕೇಟೆಡ್ ಅನ್ನೋದು ಸಿಗುತ್ತೆ ಅಂತ. ಗುರು ಅನ್ನೋದು ಏನಿದೆ ಅಲ್ಲ, ಗುರಿಯನ್ನ ತೋರಿಸುವಂಥದ್ದು ಒಂದು ಗುರಿ. ಸೊ ಹಾಗಾಗಿ ಗುರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳ್ತಾ ಇರೋದು. ಇಲ್ಲಿ ನಾನು ಆರೋಗ್ಯದ ವಿಚಾರಗಳನ್ನು ಮಾತಾಡ್ತೀನಿ, ಸಾಮಾಜಿಕವಾದ ವಿಚಾರಗಳನ್ನ ಕೂಡ ನಿಮ್ಮೊಂದಿಗೆ ಹಂಚ್ಕೊತೀನಿ. ಹಾಗೆ ಹಲವು ಸಮಸ್ಯೆಗಳಿಗೆ ಹೇಗೆ ಈ ಪರಿಹಾರ ಸಿಗುತ್ತೆ ಈ ಗುರುವಿನ ಅರಿವು ಮೂಡಿಸ್ಕೊಳ್ಳೋದ್ರ ಮೂಲಕ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಹೇಳೋದಿಷ್ಟೇ, ನೀವು ದೇವಸ್ಥಾನ ಹೇಗೆ ಹೋಗ್ತಿರೋ ಹಾಗೆ ನಿಮ್ಗೆ ಕಲಿಸಿದ ವಿದ್ಯೆ ಕಲಿಸಿದ ಗುರುಗಳಾಗಿರ್ಬೋದು, ಮತ್ತು ಬೇರೆ ರಂಗದಲ್ಲಿ ನಮಗೆ ಗುರುಗಳಾಗಿರ್ತಾರೆ. ನಮ್ಮ ಕೆಲಸದಲ್ಲಿಯೂ ಕೆಲವೊಬ್ರು ಗುರುಗಳಾಗಿರ್ತಾರೆ. ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ನಮ್ಗೆ ಏನೋ ಒಂದು ಟಿಪ್ಸ್ ಅನ್ನ ನಮ್ಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ, ಅವರು ಕೂಡ ಗುರು ಆಗಿರ್ತಾರೆ. ಗುರುವಿಗೆ ಮತ್ತು ಗುರು ಮಾತೆ ಇಬ್ಬರಿಗೂ ನಾನು, ಯಾಕೆಂದ್ರೆ ಇಲ್ಲಿ ಗುರು ಅನ್ನೋದು ಏನಿಲ್ಲ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಅನ್ನೋದು ಬರಲ್ಲ, ಸ್ತ್ರೀಯರು ಅಥವಾ ಪುರುಷರು ಅಂತ ಅನ್ನೋದು ಮೇಲ್ ಫಿಮೇಲ್ ಅಂತ ಬರಲ್ಲ. ಸೊ ಗುರು ಅಂದ್ರೆ ಗುರುನೇ, ಅದು ಅದರದ್ದು ಇದನ್ನೇ ಬೇರೆ, ಅದು ವರ್ಣಿಸಲು ಅಸಾಧ್ಯವಾಗಿರುವಂತ ವಿಚಾರ. ಸೊ ಗುರುವನ್ನ ನಾವು ಆ ವಿಸ್ತಾರ, ಆಳ, ಅಗಲ ಎಲ್ಲವೂ ನಾವು ಆ ವಿನ್ಯಾಸಗಳು, ಆ ಒಂದು ಡೆಫಿನೇಷನ್ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದರ ಇದನ್ನೇ ಹಾಗೆ, ಹೇಗೆ ಸೂರ್ಯ ಚಂದ್ರರು ಏನಿಲ್ಲ ಇದ್ದಾರೋ ಕಾಣಿಗೆ, ಸೊ ಹಾಗೆ ನಮ್ಗೆ ಏನಿಲ್ಲ ದೇವ್ರಿಗೆ ಕಾಣೋದಿಲ್ಲ, ಹಾಗೆ ಗುರುವನ್ನು ಕೂಡ ಏನಿಲ್ಲ ನಮ್ಗೆ ಒಂಥರ ಅಸದೃಶ್ಯವಾಗಿರ್ತಕ್ಕಂಥ ಒಂದು ಅಸಾಮಾನ್ಯ ವ್ಯಕ್ತಿತ್ವ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಅವರು ಒಂದು ರೀತಿಯಲ್ಲಿ ನಮ್ಗೆ ನನ್ನ ಮಟ್ಟಿಗೆ ಹೇಳ್ಬೇಕು ಅಂದ್ರೆ, ನಾನು
ಪ್ರತ್ಯಕ್ಷವಾಗಿ ಕಾಣೋದೇ ಏನಿಲ್ಲ ಈ ಗುರುಗಳ ಮೂಲಕ ದೇವರನ್ನ ಅಂತ. ಯಾರು ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ವೋ, ದೇವರು ಕಾಣೋದಿಲ್ಲ ಅಂತ ಹೇಳ್ತಾರೋ, ಅದು ಗುರುಗಳ ರೀತಿಯಲ್ಲಾಗುತ್ತೆ ಅಂತ ಹೇಳ್ತಾರೋ. ಮಂತ್ರಾಲಯದ ವಿಚಾರಗಳನ್ನ ನಾನು ಹೇಳ್ತಾ ಮಂತ್ರಾಕ್ಷತೆಗಳ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ. ಮಂತ್ರಾಕ್ಷತೆಯಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ ಅಂತ. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಅದನ್ನು ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದೆಲ್ಲ ಬೇರೆ ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಆ ಮಂತ್ರಾಕ್ಷತೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಪವರ್ ಇದೆ. ನೀವು ಹತ್ತಿರದ ಗುಡಿಯಲ್ಲಿ ಇದ್ದು ನೀವು ಮಂತ್ರಾಕ್ಷತೆಯನ್ನು ತಗೊಂಡು ನಿಮ್ಮ ತಲೆ ಮೇಲೆ ಹಾಕೊಳ್ಳಿ, ಸೊ ನೋಡಿ ಅದೊಂಥರ ಹೀಲಿಂಗ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ನೀವು ಯಾವುದನ್ನ ನಂಬ್ತಿರೋ ಬಿಡ್ತಿರೋ ನಾನು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಇಲ್ಲಿ, ಬಟ್ ಒಂದು ಹೀಲಿಂಗ್ ಪ್ರಕ್ರಿಯೆಯನ್ನ ನಮ್ಗೆ ಮಾಡುತ್ತೆ ಅಂತ. ಅಕ್ಕಿ ಕಾಳುಗಳಲ್ಲೇ ಬಹಳಷ್ಟು ಏನಿಲ್ಲ ವಿಶೇಷತೆ ಅಡಗಿದೆ ಅಂತ ಹೇಳ್ತಾರೆ. ಅದು ಎಂತ ಘಾತತೆ ಇದೆ ಅಂದ್ರೆ ಅದನ್ನ ನೀವು ಅನುಭವಿಸಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ತೀರ್ಥ ಸೇವನೆ ಇರ್ಬೋದು, ಆ ಒಂದು ದರ್ಶನ ಇರ್ಬೋದು. ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವಲ್ಲಿ ಮಾಡುವ ಸೇವೆಗಳು ಕೂಡ ಏನಿಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಮಂದಿ ಏನಿಲ್ಲ ದುಡ್ಡು ಕೊಟ್ಬಿಟ್ರೆ, ದೇವ್ರಿಗೆ ದುಡ್ಡು ಕೊಟ್ಬಿಟ್ರೆ ಮುಗಿದೋಯ್ತು ಅಂತ ತಪ್ಪಾಗಿ ಭಾವಿಸ್ತದೆ ಅಂತ ನಾನು ಹೇಳ್ತಾರೆ. ನೀವು ಸೇವೆಗಳನ್ನು ಮಾಡೋದು ಏನಿದೆಯಲ್ಲ, ನಿಮ್ಮ ದೇಹ ದಂಡನೆಯ ಸೇವೆಗಳನ್ನು ಮಾಡಿದ್ರೆ, ದೇಹವನ್ನು ಅರ್ಪಿಸಿ ನೀವು ಏನಿಲ್ಲ ಮಾಡ್ತಕ್ಕಂಥ ಸೇವೆಗಳು ತುಂಬಾ ಅಷ್ಟು ವಿಶೇಷತೆಯನ್ನು ಕೊಟ್ಟಿರ್ತದೆ ಅಂತೇಳಿ. ಅದು ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ಉರುಳು ಸೇವೆ ಆಗಿರ್ಬೋದು, ಅಥವಾ ಏನಿಲ್ಲ ದೀಢ ನಮಸ್ಕಾರಗಳಿರ್ಬೋದು, ಅಥವಾ ನಡಿಗೆಯ ಮೂಲಕ ಏನಿಲ್ಲ ತೀರ್ಥಕ್ಷೇತ್ರವನ್ನು ನಾವು ತಲುಪ್ತೀನಿ ಅನ್ನೋದಿರ್ಬೋದು, ಬರಿಗಾಲಿನಿಂದ ನಾವು ಏನಿಲ್ಲ ದರ್ಶನವನ್ನ ಮಾಡ್ತೀವಿ ಅಂತ ಅನ್ನೋದಿರ್ಬೋದು, ಮೌನ ವೃತ್ತದಿಂದ ಏನಿಲ್ಲ ನಾವು ಏನಿಲ್ಲ ದರ್ಶನವನ್ನ ಮಾಡ್ತೀವಿ ಅಂತ ಅನ್ನೋದಿರ್ಬೋದು. ಸೊ ಹೀಗೆ ಅನೇಕ ರೀತಿಯಲ್ಲಿದೆ. ಅದ್ರ ಬಗ್ಗೆ ವಿಸ್ತಾರವಾಗಿ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ನಮ್ಗೆ ಅಂತ ನಾನು ಹೇಳ್ತೀನಿ, ಮುಂದಿನ ಸಂಚಿಕೆಗಳಲ್ಲಿ ನಾನು ಮಾತನಾಡ್ತೀನಿ ಅಂತ ಹೇಳ್ತಾ, ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ದಯವಿಟ್ಟು ಏನಿಲ್ಲ ನೀವು ಹತ್ತಿರದ ನಿಮ್ಮ ದೇವಸ್ಥಾನಗಳಿಗೆ ಹೋಗಿ, ಟೆಂಪಲ್ಗೆ ಹೋಗಿ, ಅಲ್ಲಿ ರಾಯರ ಮಠ ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯನ್ ಟೆಂಪಲ್ ಇರ್ಬೋದು, ಅಥವಾ ನಿಮಗೆ ಬೇಕಾಗಿರೋ ಯಾವುದಾದ್ರೂ ಒಂದು ಗುರುಗಳದ್ದು ಇರ್ಬೋದು. ಸೊ ಅಲ್ಲಿ ಹೋಗಿ ಬನ್ನಿ, ಹತ್ತಿರದ ದೇವಸ್ಥಾನಗಳ ದರ್ಶನ ಮಾಡಿ. ಡೆಫಿನೆಟ್ಲಿ ಹೇಳ್ತೀನಿ ನಾನು ನಿಮಗೆ, ಆ ದರ್ಶನ ಮಾತ್ರದಿಂದಲೇ ನಿಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಅನೇಕ ವಿಚಾರಗಳಲ್ಲಿ ಏನಿಲ್ಲ ಬದಲಾವಣೆಗಳನ್ನು ನೀವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೋಗಿ ಬನ್ನಿ. ಯಾವುದೋ ದೇವಸ್ಥಾನ, ದೇವಿ ದೇವಸ್ಥಾನ ಇರ್ಬೋದು, ದೇವರ ದೇವಸ್ಥಾನ ಇರ್ಬೋದು, ಗುರುಗಳದ್ದು ಇರ್ಬೋದು, ದಯವಿಟ್ಟು ದರ್ಶನ ಮಾಡಿ. ನಿಮ್ಮ ಕೈಯಲ್ಲಿ ಆದಷ್ಟು ಸೇವೆಗಳನ್ನ, ಸಾಧನೆಗಳನ್ನ ಮಾಡಿ, ಸೇವೆಗಳನ್ನು ಮಾಡಿ, ಮಂತ್ರಗಳನ್ನು ಹೇಳಿ, ನಿತ್ಯ ಮಂತ್ರಗಳನ್ನು ಪಠಿಸ್ತಾ ಬನ್ನಿ. ಒಂದು ಯಾವುದಾದ್ರೂ ನಿಮ್ಗೆ ಏನಿಲ್ಲ ಇಂಥದೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಹಳ ಸರಳವಾಗಿರುವಂಥದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರ ಅಂದ್ಬಿಟ್ಟು ಬರೀ ಪೂಜ್ಯಾಯ ರಾಘವೇಂದ್ರ ಅಂದ್ರೆ ಬಿಟ್ಟರೆ ಸಾಕು, ನೀವು ಅದನ್ನ ಸ್ಮರಣೆ ಮಾಡ್ತಾ ಇದ್ರೆ ಬಹಳಷ್ಟು ವಿಶೇಷತೆಯಿಂದ ಕೂಡುತ್ತದೆ. ಬರಿಗಾಲಿನಿಂದ ಏನಿಲ್ಲ ನೀವು, ನಾನು ಒಂದು ಇವತ್ತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ, ಬರಿಗಾಲಿನಿಂದ ಹೋಗಿ ದೇವರನ್ನ ದರ್ಶನ ಮಾಡೋದ್ರಿಂದ ಸಿಗುವ ಲಾಭ ಏನು ಅಂತ. ಸೊ ಬರಿಗಾಲಿನಿಂದ ಹೋಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಕಾಲುಗಳಿಗೆ ಅಕ್ಕಪಕ್ಷ ಉಂಟಾಗುತ್ತೆ, ಅಂದ್ರೆ ಅಯಸ್ಕಾಂತೀಯ ಶಕ್ತಿಗಳು ಬರುತ್ತೆ. ಯಾಕಂದ್ರೆ ಪಾದನೇ ಬಹಳ ಮುಖ್ಯ, ತಲೆ ಹೇಗೆ ಮುಖ್ಯನೋ ಹಾಗೆ ಪಾದ ಬಹಳ ಮುಖ್ಯ. ಇಡೀ ದೇಹ ನಿಂತಿರೋದೇ ಪಾದದ ಮೇಲೆ. ಸೊ ಹಾಗಾಗಿ ಆ ಪಾದಗಳಿಗೆ ಒಂದು ಪ್ರೆಷರೈಸ್ ಸಿಗುತ್ತೆ ನಮ್ಗೆ ಅಂತ ಹೇಳ್ತಾರೆ. ಅದರ ಜೊತೆಗೆ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ನೀವು ಏನನ್ನ ಸಂಕಲ್ಪ ಮಾಡ್ತೀರಲ್ವಾ, ನಾನು ಇಲ್ಲ ಬರಗಾಲಿಂದ ನಾನು ಹೋಗಿ ದರ್ಶನ ಮಾಡಿ ಬರ್ತೀನಿ, ಆ ಒಂದು ವಿಚಾರ ಏನಿದೆ ಅಲ್ಲ, ಅದು ನಿಮ್ಮನ್ನ ಭವಿಷ್ಯತ್ತಿನ ಒಂದು ಬದುಕಿಗೆ ಒಂದು 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 ವಿಶೇಷತೆಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ತಾ. ಸೊ ನಾನೀಗ ಇನ್ನೊಂದು ಏನಂದ್ರೆ, ಗುರುವಾರದ ದಿವಸ ನೀವು ಮಾಡ್ತಾ ಇರ್ತಕ್ಕಂಥ ಅಂದ್ರೆ ಗುರುವಿನ ಅರಿವು ಮೂಡಬೇಕು ನಮ್ಗೆ, ಗುರುಸ್ಥಾನಗಳು ಶ್ರೇಷ್ಠವಾಗಬೇಕು, ಗುರು ನಮ್ಗೆ ಏನಿಲ್ಲ ಪ್ರತಿಯೊಂದು ವಿಚಾರಗಳಲ್ಲೂ ನಮ್ಗೆ ಇದು ಆಗ್ಬೇಕು. ಯಾಕಂದ್ರೆ ಗುರುವಿನ ಒಂದು ಇದು ಸಿಗದೆ ಇದ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ, ಮದುವೆ ಜಾತಕ ಇರ್ಬೋದು, ಅಥವಾ ಹುಡುಗರ ಏನಿಲ್ಲ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಏನಿಲ್ಲ ಮದುವೆ ಇರ್ಬೋದು, ಅಥವಾ ಕೆಲಸ ಇರ್ಬೋದು, ಏನೋ ಅಂತ ತಗೊಳ್ಳಿ ನೀವು, ಗುರು ವಕ್ರ ಆಗಿದ್ದ ಅಥವಾ ಏನಿಲ್ಲ ಶುಭ ಫಲ ಕೊಡ್ತಾ ಇದ್ದಾನೆ, ಭಾಳ ಚೆನ್ನಾಗಿದೆ. ಗುರುದಶ ನಡೀತಾ ಇದ್ರೆ ಭಾಳ ಚೆನ್ನಾಗಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೊ ನಿಮಗೆ ಗುರುವಿನ ಬರಲು ಇದು ನೋಡಿ, ನಮ್ಮ ಮಧ್ಯದ ಬೆರಳು. ಸೊ ಈ ರೀತಿ ಮಾಡಿ ನೀವು ಒಂದು ಇದನ್ನು ಮಾಡೋದು ಬಹಳ ಉತ್ತಮ ಆಯಿತು.
ನಿಮಗೆ ಸಾಧ್ಯವಾದಷ್ಟು ಏನೆಲ್ಲ ಸಮಯದಲ್ಲಿ ನೀವು ಈ ಥರದ್ದು ಮಾಡಿದರೆ, ಸೊ ಈ ಥರದ್ದು ಒಂದು ಮುದ್ರೆಯನ್ನು ನೀವು ಮಾಡಿದರೆ ತುಂಬ ಚೆನ್ನಾಗಿದೆ. ಅದಲ್ಲದೆ ಇಲ್ಲಿ ನೋಡಿ, ಇದಿಷ್ಟೇ, ಇದಿಷ್ಟನ್ನೇ ಸ್ವಲ್ಪ ಮೇಲ್ಭಾಗದಲ್ಲಿ ಎತ್ತಿ ಹಿಡಿಬೇಕು. ಈ ಥರ ನಾನು ಮಾಡಿದ್ದೀನಿ ನೋಡಿ, ಇದು ಒಂದೇ ಬರಲು. ಇದನ್ನು ಹೀಗೆ ನೀವು ಮಾಡ್ತಾ ಇದ್ರೆ ಅನೇಕ ವಿಚಾರಗಳಲ್ಲಿ, ಆರೋಗ್ಯದ ವಿಚಾರಗಳಲ್ಲಿ ತುಂಬಷ್ಟು ಶಕ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ. ನಿಮ್ಮ ಎಲ್ಲ 4 ಬೆರಳುಗಳನ್ನು ಮಡಚಿ ಈ ರೀತಿ ನೀವು ಮಾಡ್ತಾ ಇದ್ರೆ, ಸೊ ನೋಡಿ ಅದೇ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ನೀವು ಮಾಡ್ತಾ ಇದ್ರೆ ಸೊ ನಿಮಗೆ ಅನೇಕ ರೀತಿಯಲ್ಲಿ ಇದು ಲಾಭವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ ನೋಡಿ. ಇದು ಒಂದು ರೀತಿ. ಇದು ಇನ್ನೊಂದು ರೀತಿಯಲ್ಲಿ ನಿಮ್ಮ 2 ಇದನ್ನ ಕೈಯಲ್ಲಿ ಇದೇ ರೀತಿಯಲ್ಲಿ ಮಾಡಿ. ಸೊ ಈ ರೀತಿ ಒಂದಕ್ಕೊಂದು ಟಚ್ ಮಾಡಬೇಕು. ಈ ಥರ ನೀವು ಟಚ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಹಲವು ಸಮಸ್ಯೆಗಳಿಗೆ ಇದು ಪರಿಹಾರ ಕೊಡುತ್ತೆ. ದಿನದಲ್ಲಿ ಒಂದು 5 ನಿಮಿಷ ನೀವು ಮಾಡಿ. 5 ನಿಮಿಷ ನಿಮ್ಗೆ ಸಮಯ ಸಿಕ್ಕಾಕ ಮಾಡಬೇಕು. ಸ್ವಲ್ಪ ಒತ್ತಡ ಹಾಕಿ, ಆ ಕಡೆ ದಬ್ಬೋದನ್ನ ಬಲಗಡೆಯಿಂದ ಎಡಗಡೆ ದಬ್ಬೋದು, ಎಡಗಡೆಯನ್ನ ಬಲಗಡೆ ದಬ್ಬೋದು. ಈ ಥರದ್ದು ಮಾಡ್ತಾ ಇದ್ರೆ ಸೊ ಸ್ಟ್ರೈಟ್ ಇರಲಿ, ಸಾಧ್ಯವಾದ ಸ್ಟ್ರೈಟ್ ಇರಲಿ, ತುಂಬ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಬಹಳಷ್ಟು ಗುರುವಿನ ಗುರುತ್ವಾಕರ್ಷಣೆ ಸಿಗುತ್ತೆ. ನೀವು ಮಾಡಿ ನೋಡಿ. ಒಂದು 7 days, 9 days, 5 days, 21 days ಈ ಥರದ್ದು ಒಂದು ಅಬ್ಸರ್ವೇಷನ್ ಮಾಡಿ ನೋಡಿ. ನೀವು ಬರೀ ನಿಮ್ಗೆ ಗೊತ್ತಾಗುತ್ತೆ. ಅದು ತುಂಬಷ್ಟು ಪ್ರಾಮುಖ್ಯತೆ ಅನ್ಬಿಡುತ್ತೆ. ಇವೆರಡೂ ಅಲ್ಲದೆ ಇನ್ನೂ ಒಂದು ನಾನು ನಿಮ್ಗೆ ತೋರಿಸ್ತೇನೆ. ಸ್ವಲ್ಪ ಸಮಯದಲ್ಲಿ ನಿಮ್ಗೆ ಕೈ ನುಳಿಸ್ಬೋದು, ಇಲ್ಲ ಅಂತ ಹೇಳೋದು. ಸೊ ಇದು ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಈ ಬೆರಳಿನ ಕೆಳಗೆ ಇರ್ತಕ್ಕಂಥ ಈ ಒಂದು ಒತ್ತಡವನ್ನು ನೀವು ಮಾಡೋದ್ರಿಂದ, ಸೊ ಪ್ರೆಷರ್ ಮಾಡೋದ್ರಿಂದ, ಸೊ ಅಲ್ಲಿ ಪ್ರೆಷರ್ ಮಾಡ್ತಾ ಬನ್ನಿ. ನಿಮಗೆ ಒಂಥರದ ಏನಿಲ್ಲ, ಮಿದುಳಿನಲ್ಲಿ ಒಂಥರ ಸಂಚಲನ ಉಂಟಾಗ್ಲಿಕ್ಕೆ ಚಾಲು ಆಗುತ್ತೆ. ಈ ಕೈಯಲ್ಲಿ ಕೂಡ ಒಂಥರ ಜುಮ್ 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 ಇರುತ್ತೆ. ಪೆನ್ ಆಗಿರ್ಬೋದು ಅಥವಾ ಒಂದು ಇದನ್ನ ತಗೊಂಡು ನೀವು ಅಲ್ಲಿ ಪ್ರೆಷರ್ ಮಾಡ್ತಾ ಇದ್ರೆ ಭಾಳ ಚೆನ್ನಾಗಿ ನಿಮ್ಗೆ ಎಲ್ಲ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ. ಈ ವಿಷಯದ ಬಗ್ಗೆ ನಾನು ನಿಮಗೆ, ಗುರುವಿನ ಸ್ಥಾನದ ಬಗ್ಗೆ ನಾನು ನಿಮ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಲೈವ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಮುಗಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಗಿಸುವ ಮುಂಚೆ ನಾನು ನಿಮ್ಗೆ ಹೇಳಬೇಕಂತಿರೋದು ಒಂದೇ, ದಯವಿಟ್ಟು ನಿಮ್ಮ ಗುರುಗಳಿಗೆ, ನಿಮ್ಮ ಇರ್ತಕ್ಕಂಥ ನಿಮ್ಮ ಸಾಲಿ ಕಲಿಸಿದ ಗುರುಗಳಿರ್ಬೋದು, ಆಮೇಲೆ ಏನಿಲ್ಲ ನಿಮಗೆ ಕೆಲಸದ ಗುರುಗಳಿರ್ಬೋದು, ಅಥವಾ ನಿಮ್ಮ ಕೆಲವೊಬ್ಬರು ಮನೆಯಲ್ಲಿ ಏನಿಲ್ಲ ಗುರುಗಳು ಅಂತ ಇರ್ತಾರೆ. ಅಂದರೆ ಆಗಾಗ ಬಂದು, ಹಳೆಯ ಕಾಲದಲ್ಲಿ ಆಗಾಗ ಬಂದು ಅವ್ರ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಸೊ ಅವರು ಇರಲಿ, ಸೊ ಯಾರೋ ಗುರುಗಳು ಸಿಕ್ಕರು ಸಹಿತ ದಯವಿಟ್ಟು ಅವರನ್ನು ನಮಸ್ಕಾರ ಮಾಡಿ, ಅವ್ರಿಗೆ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ. ದೇವರಿಗೆ ನೀವು ಮುಟ್ಟೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಾ ಇರೋದೇನೆಂದರೆ, ಗುರುವನ್ನು ಮುಟ್ಟಿ ನಿಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷತೆಯನ್ನು ಮುಗಿಸ್ತೀನಿ. ಸೊ ನಾನು ಮತ್ತೆ ಏನಿಲ್ಲ, ಸ್ವಲ್ಪ ಸಮಯದ ನಂತರ ಮತ್ತೊಮ್ಮೆ ಬರ್ತೀನಿ. ಇನ್ನಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊತೀನಿ. ದಯವಿಟ್ಟು ನೀವು ನಿಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.